ಮಹಾಪುರಾಣ 139ನೇ ಭಾಗ. ಮಹಾಪುರಾಣ 139ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಹಾಪುರಾಣ ಶಾಸ್ತ್ರವನ್ನ ನೀವಿವಾಗ 139ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. ಮಹಾಪುರಾಣ ಶಾಸ್ತ್ರ 139ನೇ ಭಾಗ. 138 ಭಾಗಗಳು ಹಿಂದೆ ಹೋಗಿದಾವೆ, ಅದನ್ನ ಕೇಳ್ಕೊಬರ್ರಿ. ಇದು ನೇರವಾಗಿ ಕೇಳಿದ್ರೆ ಏನು ಗೊತ್ತಾಗೋದಿಲ್ಲ. ಭಗವಾನ್ ಪಾರ್ಶ್ವನಾಥರ ವರ್ಣನೆ ಈಗ ನಡೀತಾ ಇತ್ತು. ಅದರ ಒಳಗಡೆ ಏನಾಗಿತ್ತು ಅಂದರೆ ನಿನ್ನೆ ಬಹಳವಾಗಿ ನಿಮಗೆ ಹೇಳೋದಿಲ್ಲ. ನಿನ್ನೆ ಅರವಿಂದ ಮುನಿರಾಜರನ್ನು ನೋಡಿ ಆನೆ ನಿಂತಿತ್ತು. ಆನೆಗೆ ಧರ್ಮೋಪದೇಶ ಮಾಡಿದ್ರು. ಆನೆ ಶ್ರಾವಕರ ವ್ರತಗಳನ್ನ ಸ್ವೀಕಾರ ಮಾಡಿತ್ತು. ಅದಾದ ನಂತರ ನೀರು ಕುಡಿಯೋದಿಕ್ಕೆ ಅಂತ ಹೇಳಿ ಅದು ಪಾಪ ಆನೆ ಎಲ್ಲಿಗೆ ಹೋಯಿತು? ವೇಗವತಿ ಅನ್ನುವಂಥ ನದಿಯ ತೀರಕ್ಕೆ ಹೋಯಿತು. ಅಲ್ಲಿ ಕೆಸರಿನ ಮಡುವಿನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದಕ್ಕೆ ಹೇಳಕ್ಕಾಗಿಲ್ಲ ಅಲ್ಲಿಂದ. ಆವಾಗ ಬಂತು ನೋಡ್ರಿ ಪೂರ್ವಭವದ ಅಣ್ಣನ ಜೀವ, ಅಂದರೆ ಕಮಟನ ಜೀವ ಕುಕ್ಕುಟ ಸರ್ಪ ಆಗಿತ್ತು. ಆ ಪಾಪಿ ಸರ್ಪ, ಕುಕ್ಕುಟ ಸರ್ಪ, ಅತ್ಯಂತ ವಿಷಕಾರಿ ಸರ್ಪ, ಅದು ಆ ಆನೆಯನ್ನ ಕಚ್ಚಿ ಬಿಡ್ತು. ಆವಾಗ ಆನೆ ಪಾಪ ವಿಚಾರ ಮಾಡ್ತಾ ಇದೆ, ಈ ಶರೀರವನ್ನು ನಾನೇ ಬಿಡಬೇಕು ಅಂತಿದ್ದೆ. ಮಹಾ ಉಪಕಾರಿಯಾದ ಸರ್ಪ ನನ್ನನ್ನು ಕಚ್ಚಿ ಉಪಕಾರ ಮಾಡಿದೆ ಅಂತ ಹೇಳಿ ಅಪಕಾರಿಗೂ ಕೂಡ ಉಪಕಾರ ಅಂತ ತಿಳ್ಕೊಂಡು, ಶತ್ರುವನ್ನು ಕೂಡ ಮಿತ್ರ ಅಂತ ತಿಳ್ಕೊಂಡು ಅಷ್ಟು ಸಮಾಧಾನವನ್ನು ಧರಿಸಿದಂತಹ ಆನೆ ಕಿಂಚಿತ್ತು ಕೂಡ ಆ ಹಾವಿನ ಮೇಲೆ ಸಿಟ್ಟು ಮಾಡಿಕೊಂಡಿಲ್ಲ. ಯಾವ ರೀತಿ ಸಮಾಧಾನ ನಿಂದು ಈ ತಿರಿಯಂಚ, ನಾವು ಮನುಷ್ಯರಾಗಿ ಕೂಡ ನಮಗೇನು ಬರ್ತಿಲ್ಲಲ್ಲ, ಯಾವ ಪುಣ್ಯಾತ್ಮ ಜೀವ ನೀನು, ಯಾಷ್ಟು ಸಮಾಧಾನಿನೋ ಅಪ್ಪ ನೀನು. ಇದು ಯಾರು ಅಲ್ಲ, ಮುಂದೆ ಪಾರ್ಶ್ವನಾಥ ಭಗವಾನರಾಗುವಂತಹ ಜೀವ ಈ ಆನೆಯ ಜೀವ. ಅಲ್ಲಿಂದ ಬಹಳ ಸಮಾಧಾನವಾಗಿ ಸಮತಾಭಾವನೆಯನ್ನು ಧಾರಣೆ ಮಾಡಿದಂಥ ಆ ಆನೆ ವಜ್ರಘೋಷ ಅನ್ನುವಂಥ ಆ ಆನೆ ಸಮಾಧಿ ಸಾಧಿಸಿ ನೋಡಿ. ತಿರಿಯಂಚ ಕೂಡ ಸಮಾಧಿ ಸಾಧಿಸ್ತವೆ ನೋಡಿ, ತಿರಿಯಂಚ ಕೂಡ ಸಮಾಧಿ ಸಾಧಿಸ್ತವೆ. ಸಮಾಧಿ ಸಾಧಿಸಿ ಸಮಾಧಿಪೂರ್ವಕವಾಗಿ ಸಲ್ಲೇಖನ ಪೂರ್ವಕವಾಗಿ ತನ್ನ ಪ್ರಾಣವನ್ನು ಬಿಟ್ಟು 16ನೇ ಸ್ವರ್ಗದಲ್ಲಿ ದೊಡ್ಡ ರುದಿದಾರಿ ದೇವಾಗಿ ಹುಟ್ಟುಬಿಡ್ತು ಈ ವಜ್ರಘೋಷ ಆನೆಯ ಜೀವ. ಮುಂದೆ ಅಂದರೆ ಅಲ್ಲಿ ಆಯು ಮುಗಿದ ನಂತರ ಜಂಬೂ ದ್ವೀಪದ ಪೂರ್ವ ವಿದೇಹ ಕ್ಷೇತ್ರದ ಪುಷ್ಕಲಾವತಿ ದೇಶದ ವಿಜಯಾರ್ಧದಲ್ಲಿ ತ್ರಿಲೋಕೋತ್ತಮ ಅನ್ನುವಂಥ ನಗರ ಇದೆ. ಅಲ್ಲಿಯ ರಾಜ ವಿದ್ಯುದ್ಗತಿ, ಅವನ ಹೆಂಡತಿ ಹೆಸರಿತ್ತು ವಿದ್ಯುನ್ಮತಿ. ಅವರಿಗೆ ಆ ಜೀವ ರಶ್ಮಿ ವೇಗ ಅನ್ನುವಂತಹ ವಿದ್ಯಾಧರ ಆಗಿ ಹುಟ್ಟಿಬಿಟ್ಟ. ಯಾರು? ಹಿಂದೆ ಮರುಗುತ್ತಿದ್ದವನು, ಆಮೇಲೆ ಆನೆ ಆದವನು, ಆಮೇಲೆ ದೇವ ಆದವನು, ಈಗ ರಶ್ಮಿ ವೇಗ ಅಂತ ಆಗಿ ಹುಟ್ಟಿಬಿಟ್ಟ. ರಶ್ಮಿ ವೇಗ ದೊಡ್ಡವನಾದ, ಬಹಳ ದೊಡ್ಡ ಪುಣ್ಯಾತ್ಮ, ತೇಜಸ್ವಿಯಾದಂಥ ರಶ್ಮಿ ವೇಗ ಮುಂದೆ ಒಂದು ದಿನ ಸಮಾಧಿಗುಪ್ತ ಅನ್ನುವಂಥ ಒಬ್ಬ ಮುನಿರಾಜರನ್ನು ನೋಡಿಬಿಟ್ಟ. ಅವರಿಂದ ಧರ್ಮದ ಉಪದೇಶವನ್ನು ವಿಸ್ತಾರವಾಗಿ ಕೇಳಿ ಜನ್ಮ ಜಾತ ಅವನ ಸಂಸ್ಕಾರದಂತೆ, ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಸಂಯಮಿ ಆಗಿ ವ್ರತಪಾಲನೆ ಮಾಡಿದಂಥ ಜೀವ ಈ ರಶ್ಮಿ ವೇಗನ ಜೀವ ಈಗ ಆ ಸಮಾಧಿಗುಪ್ತ ಮುನಿರಾಜರಿಂದ ಸಂಯಮ ಧರಿಸಿದ, ಅಂದರೆ ದಿಗಂಬರ ಮುನಿಯಾಗಿಬಿಟ್ಟ. ಯಾರು? ರಶ್ಮಿ ವೇಗ. ಆ ರಶ್ಮಿ ವೇಗ ಆವಾಗ ಸಂಯಮವನ್ನು ಧರಿಸಿ, ಅಂದರೆ ದಿಗಂಬರ ಮುನಿಯಾಗಿ ಸರ್ವತೋಭದ್ರ ಮೊದಲಾದ ಉಪವಾಸಗಳನ್ನು ಮಾಡಿಬಿಟ್ಟ. ನೋಡಿ, ಸರ್ವತೋಭದ್ರ, ರತ್ನಾವಲಿ ಇದೆಲ್ಲ ಹಿಂದೆ ಬಹಳ ಹಿಂದಿನ ಭಾಗಗಳಲ್ಲಿ ನಿಮಗೆ ಹೇಳಲಾಗಿದೆ. ಸಿಂಹ ನಿಷ್ಕ್ರೀಡಿತ ವ್ರತಗಳು, ಬಹಳ ಕಠಿಣ 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 ತಪಸ್ಸುಗಳು ಇವೆಲ್ಲ. ಇದನ್ನು ಅಂಥ ಮಹಾಮುನಿಗಳು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂತಹ ಉಪವಾಸಗಳನ್ನು ಮಾಡಿಬಿಟ್ಟ ಯಾರು? ರಶ್ಮಿ ವೇಗ ಅನ್ನುವಂಥ ದಿಗಂಬರ ಮುನಿ. ಅದಾದ ನಂತರ
ಇವೆಲ್ಲ ಉಪವಾಸಗಳನ್ನು ಮಾಡಿ ಪುಣ್ಯಾತ್ಮ ರಶ್ಮಿ ವೇಗ ದೊಡ್ಡ ಮಹಾಮುನಿ ಒಂದು ಸಲ ಹಿಮಗಿರಿ ಅನ್ನುವಂತಹ ಪರ್ವತದ ಗುಹೆಯಲ್ಲಿ ಪ್ರವೇಶ ಮಾಡಿ ಅವರು ಆ ಗುಹೆ ಒಳಗಡೆ ಯೋಗ ಧಾರಣೆ ಮಾಡಿಬಿಟ್ರು. ಯೋಗ ಅಂದರೆ ಒಂದೇ ಜಾಗದಲ್ಲಿ ನಿಂತು ತಪಸ್ಸು ಮಾಡೋದು, ಮನ ವಚನ ಕಾಯದಿಂದ ಯಾವ ಕ್ರಿಯೆ ಮಾಡೋದಿಲ್ಲ. ಆ ರೀತಿ ಮಾಡಿ ಧ್ಯಾನದಲ್ಲಿ ಮಗ್ನರಾಗಿ ಬಿಟ್ರು ರಶ್ಮಿ ವೇಗ ಮುನಿ. ಆ ಸಮಯದಲ್ಲಿ ನೋಡ್ರಿ ಯಾವ ಸಂಯೋಗ, ಏನು ಅಂತ ಹೇಳೋದಿದನ್ನ. 5ನೇ ನರಕದಲ್ಲಿ ಘೋರ ದುಃಖವನ್ನು ಅನುಭವಿಸಿದಂತಹ ಆ ಕಮಟನ ಜೀವ ಸರ್ಪವಾಗಿ ಸತ್ತಿತ್ತು. ಮತ್ತೆ 5ನೇ ನರಕದಲ್ಲಿ ಹೋಗಿ ಬಹಳ ದುಃಖವನ್ನು ಅನುಭವಿಸಿ ಅಲ್ಲಿಂದ ಸತ್ತು ಅದೇ ಗುಹೆ ಒಳಗಡೆ ಹೆಬ್ಬಾವಾಗಿ ಹುಟ್ಟಿತ್ತು ನೋಡ್ರಿ. ಎಲ್ಲಿ? ಹಿಮಗಿರಿ ಪರ್ವತದ ಆ ಗುಹೆ ಒಳಗಡೆ ಹೆಬ್ಬಾವಾಗಿ ಹುಟ್ಟಿತ್ತು ಆ ಜೀವ. ರಶ್ಮಿ ವೇಗ ಮುನಿಯನ್ನು ನೋಡಿಬಿಡ್ತು. ಜನ್ಮದಿಂದ ಬಂದಂಥ ಜನ್ಮಾಂತರದಿಂದ ಬಂದಂಥ ಶತ್ರುತ್ವ ಏನು ಎಂಥದ್ದು ಗೊತ್ತಿಲ್ಲ. ಆ ರಶ್ಮಿ ವೇಗ ಮುನಿಯನ್ನ ಹಾಗೆಯೇ ಸಂಪೂರ್ಣ ಶರೀರವನ್ನು ನುಂಗಿಯೇ ಬಿಡ್ತು. ಯಾವುದು? ಹೆಬ್ಬಾವು. ಆವಾಗ ಕೂಡ ಈ ರಶ್ಮಿ ವೇಗ ಮುನಿ ಬಹಳ ಸಮತಾ ಭಾವನೆಯನ್ನು ಧಾರಣೆ ಮಾಡಿ ಇವರು ಆವಾಗ 16ನೆಯ ಅಚ್ಯುತ ಕಲ್ಪದಲ್ಲಿ ಇವರು ಇಂದ್ರ ಆಗಿ ಹುಟ್ಟಿಬಿಟ್ರು. ಅಲ್ಲಿ ಎಲ್ಲಿ ಹುಟ್ಟಿಬಿಟ್ರು? ಪುಷ್ಕರ ಅನ್ನುವಂಥ ವಿಮಾನದಲ್ಲಿ 22 ಸ್ವಾಗರೋಪಮ ಆಗಿರುವಂಥ ಅಚ್ಯುತ ಇಂದ್ರ ಆಗಿ ಹುಟ್ಟಿಬಿಟ್ರು. ಅದಾದ ನಂತರ ಅಲ್ಲಿ ಆಯುವನ್ನು, ಅಷ್ಟು ದೊಡ್ಡ ಆಯುವನ್ನು ಮುಗಿಸಿ ಆ ಜೀವ ಅಲ್ಲಿಂದ ಹೊರಟು ಜಂಬೂ ದ್ವೀಪದ ಅಪರ ವಿದೇಹ ಕ್ಷೇತ್ರದಲ್ಲಿ ಪದ್ಮ ಅನ್ನುವಂಥ ದೇಶದಲ್ಲಿ ಅಶ್ವಪುರ ಅಂತ ಇದೆ. ಅಲ್ಲಿ ಆ ಅಶ್ವಪುರದಲ್ಲಿ ಆವಾಗ ರಾಜ ಇದ್ದ ವಜ್ರವೀರ್ಯ. ಆ ವಜ್ರವೀರ್ಯನ ಹೆಂಡತಿಯ ಹೆಸರಿತ್ತು ವಿಜಯಾದೇವಿ. ಆ ವಜ್ರವೀರ್ಯ ಮತ್ತು ವಿಜಯಾದೇವಿಗೆ ವಜ್ರನಾಭಿ ಅನ್ನುವಂಥ ಮಗನಾಗಿ ಹುಟ್ಟಿಬಿಟ್ರು ಈ ಪಾರ್ಶ್ವನಾಥ ಆಗುವಂಥ ಈ ಜೀವ. ಗೊತ್ತಾಯ್ತು ನಿಮಗೆ? ಹೆಸರೇನಿತ್ತು? ವಜ್ರನಾಭಿ ಚಕ್ರವರ್ತಿ. ಅಂದರೆ ಚಕ್ರವರ್ತಿ ಇನ್ನು ಆಗ್ಬೇಕು ಮುಂದೆ ಅವರು ವಜ್ರನಾಭಿ ಅನ್ನುವಂಥ ಮಗ ಆಗಿ ಹುಟ್ಟುಬಿಟ್ರು. ಅದಾದ ನಂತರ ಮುಂದೆ ಆ ಬಾಲಕ ದೊಡ್ಡ ಅವನಾದ ನಂತರ ಅವರಿಗೆ ಚಕ್ರರತ್ನ ಪ್ರಕಟ ಆಯಿತು. ಅವರು ಆವಾಗ ಅಲ್ಲಿ ಷಟ್ಖಂಡಾಧಿಪತಿ ಆದರು, ಅಂದರೆ ಚಕ್ರವರ್ತಿ ಆದರು. ಅಂದರೆ ಈ ಭೂಮಿ ಮೇಲಲ್ಲ, ನೀವು ಗೊಂದಲ ಮಾಡ್ಕೋಬೇಡಿ, ಇದು ವಿದೇಹ ಕ್ಷೇತ್ರದ ಭೂಮಿ ಮೇಲೆ. ಎಲ್ಲಿದು ಹೇಳ್ತಿದಾರಪ್ಪ? ಅಪರ ವಿದೇಹ. ಅಲ್ಲಿ ಪದ್ಮದೇಶ ಮತ್ತು ಅಶ್ವಪುರ ಅಂತಿತ್ತು. ಅಲ್ಲಿ ಇವರು ವಜ್ರನಾಭಿ ಅನ್ನುವಂತಹ ಚಕ್ರವರ್ತಿ ಆದರು. ನೋಡ್ರಿ, ನಿಮಗೆ ಗೊತ್ತಾಯಿತು, ಪಾರ್ಶ್ವನಾಥ ಭಗವಾನ್ ಹಿಂದಿನ ಭಾವದಲ್ಲಿ ವಿದೇಹ ಕ್ಷೇತ್ರದಲ್ಲಿ ಚಕ್ರವರ್ತಿ ಆಗಿದ್ರು. ನಮ್ಮ ಭೂಮಿ ಮೇಲೆಲ್ಲ ಇದನ್ನು ನೆನ್ಪಿಟ್ಕೊಳ್ರಿ. ಅದಾದ ನಂತರ ಒಂದು ಸಲ ಈ ವಜ್ರನಾಭಿ ಚಕ್ರವರ್ತಿಗಳ ವರ್ಣನೆಯನ್ನು ಇಲ್ಲಿ ವಿಶೇಷವಾಗಿ ಹೇಳೋದಿಲ್ಲ. ಯಾಕೆಂದರೆ ಚಕ್ರವರ್ತಿಗಳ ಏನು ಸಂಪತ್ತಿರ್ತದೆ ಅಂತ ಹೇಳಿ ಹಿಂದೆ ಅನೇಕ ಸಾರಿ ನಿಮಗೆ ಹೇಳಲಾಗಿದೆ. ಆದ್ದರಿಂದ ಚಕ್ರವರ್ತಿಯ ವರ್ಣನೆಯನ್ನು ಇಲ್ಲಿ ಮಾಡಲಾಗೋದಿಲ್ಲ. ನೀವು ಅದನ್ನು ಹಾಗೆ ತಿಳ್ಕೋಬೇಕು. ಇದು ಪದೇ ಅದನ್ನೇ ಹೇಳೋದ್ರಿಂದ ಅರ್ಥ ಇಲ್ಲ. ಇನ್ನು ನೋಡಿ, ಈ ವಜ್ರನಾಭಿ ಚಕ್ರವರ್ತಿ ಆದರು. ಅದಾದ ನಂತರ ಒಂದಿನ ಈ ವಜ್ರನಾಭಿ ಚಕ್ರವರ್ತಿ ಕ್ಷೇಮಂಕರ ಅನ್ನುವಂತಹ ಜಿನೇಂದ್ರ ಭಗವಾನರಿಂದ, ಅಂದರೆ ಅವರಿಗೆ ಕೇವಲ ಜ್ಞಾನ ಆಗಿತ್ತು. ಅವ್ರ ಹೆಸರೇನಿತ್ತು? ಕ್ಷೇಮಂಕರ ಜಿನರು. ಕ್ಷೇಮಂಕರ ಅನ್ನುವಂತಹ ಅರಿಹಂತ ಪರಮೇಶ್ವರಿ ಕೇವಲ ಜ್ಞಾನದಿಂದ ಸಹಿತರಾದಂಥ ಜಿನೇಂದ್ರ ಭಗವಾನರಿಂದ ಧರ್ಮವನ್ನು ಕೇಳಿಬಿಟ್ರು. ಯಾರು? ವಜ್ರನಾಭಿ ಚಕ್ರವರ್ತಿ. ಆವಾಗ ಧರ್ಮವನ್ನು ಕೇಳಿ ತಿಳಿದು ಅನೇಕ ರಾಜರ ಜೊತೆಗೆ ಇವರು ದಿಗಂಬರ ಮುನಿ ಆಗಿಬಿಟ್ರು. ಯಾರು? ವಜ್ರನಾಭಿ ಚಕ್ರವರ್ತಿ. ಗೊತ್ತಾಯ್ತಲ್ಲ ನಿಮಗೆ? ವಜ್ರನಾಭಿ ಚಕ್ರವರ್ತಿ ಈಗ ದಿಗಂಬರ ಮುನಿಯಾಗಿ, ಅಂದರೆ ವಜ್ರನಾಭಿ ಮುನಿಯಾಗಿ ಈಗ ದೊಡ್ಡ ಕಾಡು ಗುಡ್ಡ ಪರ್ವತಗಳಲ್ಲಿ ಅಲ್ಲೆಲ್ಲ ವಿಹರಿಸಿ ಒಂದೊಂದು ಜಾಗದಲ್ಲಿ ನಿಂತು ಅಲ್ಲಿ ಅವರು ತಪ ಮಾಡ್ತಾ ನಿಂತು ಬಿಟ್ರು. ಆವಾಗ ಈ ಕಮಟನ ಜೀವ
ಮತ್ತೆ ಆ ಹೆಬ್ಬವಿತ್ತಲ ಹಿಂದೆ ಅದು ಸತ್ತು ಹೋಗಿ 6ನೇ ನರಕದಲ್ಲಿ 22 ಸಾಗರೋಪಮ ಆಯು ಇರುವಂಥ ನಾರಕಿಯಾಗಿ ಭಯಂಕರ ದುಃಖವನ್ನು ಭೋಗಿಸಿ ಅದೇ ಕಾಡಿನಲ್ಲಿ, ಅಂದರೆ ಎಲ್ಲಿ ವಜ್ರನಾಭಿ ದಿಗಂಬರ ಮುನಿ ಇದ್ದಾರೆ ಅದೇ ಕಾಡಿನಲ್ಲಿ ಕುರಂಗ ಅನ್ನುವಂಥ ಬೇಡ ಆಗಿ ಹುಟ್ಟಿಬಿಟ್ಟ. ಪಾಪದ ಉದಯ, ಪಾಪ ಪಾಪ. ಕುರಂಗ ಅನ್ನುವಂಥ ಬೇಡ ಆಗಿದ್ದ ಅವನು. ಆವಾಗ ಆತಪನ ಯೋಗದಲ್ಲಿ ನಿಂತಿದ್ರು ಈ ವಜ್ರನಾಭಿ ಮುನಿ. ಆತಪನ ಯೋಗ ಯಾವ್ದಕ್ಕಂತಾರಪ್ಪ ನೋಡಿ, ಗ್ರೀಷ್ಮ ಕಾಲದಲ್ಲಿ ಸೂರ್ಯನ ಅಷ್ಟು ಭಯಂಕರ ಬಿಸಿಲು ಇರಬೇಕಿದ್ರೆ ಪರ್ವತದ ಎತ್ತರದಲ್ಲಿ ಯಾವುದಾದರೂ ಒಂದು ಕಲ್ಲಿನ ಮೇಲೆ ನಿಂತು ಸೂರ್ಯನಿಗೆ ಮುಖ ಕೊಟ್ಟು ನಿಶ್ಚಲವಾಗಿ ನಿಂತು ತಪ ಮಾಡೋದನ್ನು ಆತಪನ ಯೋಗ ಅಂತ ಹೇಳಿ ಕರೀತಾರೆ. ಭಯಂಕರ ಬಿಸಿಲಿನಲ್ಲಿ ನಿಂತು ತಪ ಮಾಡುವುದು. ಕೆಳಗಡೆ ಕಲ್ಲು ಸುಡ್ತಾ ಇರ್ತದೆ, ವಾತಾವರಣ ಸುಡ್ತಾ ಇರ್ತದೆ, ಬಿಸಿ ಗಾಳಿ ಬರ್ತದೆ. ಮತ್ತು ಗ್ರೀಷ್ಮ ಋತುವಿನ ಆ ಸೂರ್ಯನ ಕಿರಣಗಳು ಪ್ರಖರವಾಗಿ ಬಂದು ಶರೀರವನ್ನು ಸುಡ್ತಿರ್ತವೆ. ಅದೇ ರೀತಿ ಅಂತರಂಗದ ಒಳಗಡೆ ಅಂದರೆ ಆತ್ಮನ ಒಳಗಡೆ ಸೇರಿರುವಂಥ ಕರ್ಮಗಳು ಕೂಡ ಸುಟ್ಟು ಭಸ್ಮ ಆಗಿ ವ್ಯರ್ಥ ಆಗಿ ನಿರ್ಜೀರ್ಣ ಆಗ್ತಿರ್ತವೆ. ಅದನ್ನು ಮಹಾ ತಪ ಆತಾಪನ ಯೋಗ ಅಂತ ಹೇಳಿ ಕರೆದಿದ್ದಾರೆ ಶಾಸ್ತ್ರದೊಳಗಡೆ. ಆ ತಪನ ಯೋಗದಲ್ಲಿ ವಜ್ರನಾಭಿ ಮುನಿ ನಿಶ್ಚಲವಾಗಿ ನಿಂತು ತಪ ಮಾಡ್ತಿದ್ದಾರೆ. ಆ ಸಮಯದಲ್ಲಿ ಬಂದಂತಹ ಈ ಕುರಂಗ ಬೇಡ ಆ ವಜ್ರನಾಭಿ ಮುನಿಯನ್ನು ನೋಡಿಬಿಟ್ಟ. ನೋಡಿದ ಕೂಡಲೇ ಅವನಿಗೆ ಯಾವುದೇ ಕಾರಣ ಇಲ್ಲದೇನೆ ಅವರನ್ನು ನೋಡಿ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂತು ಪಾಪಿ ಜೀವ, ಸಿಟ್ಟು ಬಂತು, ಇಷ್ಟು ಸಿಟ್ಟು ಬಂತು ಅವರನ್ನು ನೋಡಿ. ಆದರೆ ಆ ನಿರ್ದೋಷ ಮುನಿ ಯಾರಿಗೆ ಯಾವುದೇ ರೀತಿಯ ಒಂದು ಹಿಂಸೆ ಮಾಡದೆ, ಘಾತ ಮಾಡದೆ, ಮನನೋಯಿಸದೆ ಅವರು ತಪದಲ್ಲಿ ನಿಂತಿದ್ದಾರೆ. ಅಂಥವರನ್ನು ನೋಡಿ ಕೂಡ ಈ ಪಾಪಿ ಜೀವಿಗೆ ಇಷ್ಟು ಪಾಪದ ಸಿಟ್ಟು ಬಂತು ಅಂದರೆ ಇವನ ಪಾಪದ ಸಂಗ್ರಹ ಹೇಗಿರ್ಬೋದು ನೋಡ್ರಿ. ಇವನಿಗೆ ಯಾವ್ಯಾವ ಗತಿಗಳು ಇನ್ನು ಮುಂದೆ ಕಾದಿದ್ದಾವೆ ನೋಡ್ರಿ. ಇವನಿಗೆ ಸಿಟ್ಟು ಬಂತು ಕುರಂಗನಿಗೆ, ಅನಾವಶ್ಯಕ ಕಾರಣವೇ ಇಲ್ಲ. ಕಾರಣ ಹುಡುಕ್ಬೇಕಿದ್ರೆ ಇನ್ನು ಹಿಂದಿನ ಜನ್ಮದ ವೈರಾನೇ ಹುಡುಕ್ಬೇಕಷ್ಟೇ, ಬಾಕಿದೇನಿಲ್ಲ. ಸಿಟ್ಟು ಬಂತು. ಅವನು ಆವಾಗ ಘೋರ ಉಪಸರ್ಗ ಮಾಡಿಬಿಟ್ಟ ಅವ್ರ ಮೇಲೆ. ಭಾಳ ಉಪಸರ್ಗ ಮಾಡ್ದ. ಯಾರು? ಕುರಂಗ ಬೇಡ. ಅವರನ್ನು ತುಂಡು ತುಂಡು ಮಾಡಿಬಿಟ್ಟ ಕುರಂಗ. ಆವಾಗ ಅವರು ಮತ್ತೆ ಬಹಳ ಅಷ್ಟೇ ಸಮತಾಭಾವನೆ. ಆ ಸಮತಾಭಾವನೆಯಲ್ಲಿ ಆನೆ ಪರ್ಯಾಯದಿಂದನೂ ಕೂಡ ಅದು ಹಾಗೆ ಸಮತಾ ಭಾವನೆ ಆಗಿಬಿಟ್ಟಿದೆ ಜೀವ. ಅಲ್ಲಿಂದನೂ ಸಂಯಮಿ ಆಗಿಬಿಟ್ಟಿದೆ ಜೀವ ಅದು. ಈಗಂತೂ ಬಿಡಿ, ಈಗ ಯಾರು ಬಹಳ ದೊಡ್ಡ ಸರ್ವಶ್ರೇಷ್ಠ ಮಹಾಮುನಿ ವಜ್ರನಾಭಿ, ಈಗ ಅವರು ಮತ್ತೆ ಬಹಳ ಸಮಾಧಾನವನ್ನು ಧಾರಣೆ ಮಾಡಿದ್ರು. ಬಹಳ ಸಮಾಧಾನವನ್ನು ಧಾರಣೆ ಮಾಡಿ ಈಗ ಅವರು ಸಮಾಧಿ ಅಂದರೆ ಸಲ್ಲೇಖನ ಪೂರ್ವಕವಾಗಿ ಈ ಶರೀರವನ್ನು ತ್ಯಾಗ ಮಾಡಿಬಿಟ್ರು. ಅಂದರೆ ವಜ್ರನಾಭಿ ಮುನಿಯ ಆ ಶರೀರ ಇದೆಯಲ್ಲ ಅದನ್ನು ಅವರು ತ್ಯಾಗ ಮಾಡಿಬಿಟ್ರು. ತ್ಯಾಗ ಮಾಡಿ ಅವರು ಸುಭದ್ರ ಎನ್ನುವಂತಹ ಮಧ್ಯಮ ಗ್ರೈವೇಕದಲ್ಲಿ, ಅಂದರೆ 9 ಗ್ರೈವೇಕಗಳು ಇರ್ತವೆ ನೋಡಿ, ಅದರಲ್ಲಿ ಮಧ್ಯಮ ಗ್ರೈವೇಕ ಅದು ಹೆಸರೇನಿತ್ತು? ಸುಭದ್ರ ಅನ್ನುವಂಥ ಗ್ರೈವೇಕದಲ್ಲಿ 27 ಸಾಗರೋಪಮ ಆಯುವಿನ ಅಹಮಿಂದ್ರರಾಗಿ ಹುಟ್ಟಿಬಿಟ್ರು. ಯಾರು? ದಿಗಂಬರ ಮಹಾಮುನಿ ವಜ್ರನಾಭಿ ಚಕ್ರವರ್ತಿ ಅಂತ. ಅಂದರೆ ಹಿಂದಿನ ಭಾವದಲ್ಲಿ ಅವರು ವಜ್ರನಾಭಿ ಚಕ್ರವರ್ತಿ ಇದ್ರು, ಆ ನಂತರ ದಿಗಂಬರ ಮುನಿ ಆಗಿದ್ದವರು. ಈಗ ಅಹಮಿಂದ್ರ ಆದರು. ಆಯಿತು, ನಿಮಗೆ ಗೊತ್ತಾಯ್ತು. ಅಲ್ಲಿ 27 ಸಾಗರೋಪಮ ಆಯು ಹೇಳಿದ್ದಲ್ಲ ನಿಮಗೆ, ಬಹಳ ದೊಡ್ಡ ಆಯು. ಅದನ್ನು ಮುಗಿಸಿ ಅವರು ಅಲ್ಲಿಂದ ಜಂಬೂ ದ್ವೀಪದ ಕೌಶಲ ದೇಶದ ಅಯೋಧ್ಯ ನಗರದಲ್ಲಿ ಆವಾಗ ಇಕ್ಷ್ವಾಕು ವಂಶಿ ವಜ್ರಬಾಹು ರಾಜ ಇದ್ದ. ಆ ವಜ್ರಬಾಹು ರಾಜಗೆ ಅತ್ಯಂತ ಪ್ರಿಯಕರವಾದ ಹೆಂಡತಿ ಇದ್ಲು. ಅವಳ ಹೆಸರು ಪ್ರಭಂಕರಿ ಅಂತ ಹೇಳಿ. ವಜ್ರಬಾಹು ರಾಜ ಮತ್ತು ಪ್ರಭಂಕರಿ ರಾಣಿ ಇವರಿಗೆ ಅಥವಾ ಅವರನ್ನು
ಪ್ರಭಂಕರಿ ದೇವಿ ಅಂತ ಕರಿತಾ ಇದ್ರು. ಯಾರ್ಯಾರಪ್ಪ? ವಜ್ರಬಾಹು ರಾಜ, ಪ್ರಭಂಕರಿ ದೇವಿ. ಅವರಿಗೆ ಅಂದರೆ ವಜ್ರಬಾಹು ರಾಜ ಪ್ರಭಂಕರಿ ದೇವಿಗೆ ಆನಂದ ಅನ್ನುವಂಥ ಮಗನಾಗಿ ಹುಟ್ಟಿಬಿಟ್ಟ ಆ ಅಹಮೇಂದ್ರ. ಗೊತ್ತಾಯ್ತು ನಿಮಗೆ? ಹಿಂದೆ ಚಕ್ರವರ್ತಿ ವಜ್ರನ ಬಿದ್ದು ದೀಕ್ಷೆ ತಗೊಂಡು ಅಲ್ಲಿಂದ ಸಮಾಧಿಯಾಗಿ ಅಲ್ಲಿಂದ ಮತ್ತೆ ಅಹಮೇಂದ್ರ ಆಗಿ ಈಗ ಆನಂದ ಅನ್ನುವಂಥ ಮಗ ಆಗಿ ಹುಟ್ಟಿಬಿಟ್ಟ. ಈ ಆನಂದ ಮಗ ಸ್ವಲ್ಪ ದೊಡ್ಡವನಾದ ನಂತರ ಇವನು ಮಹಾಮಾಂಡಲಿಕ ರಾಜನಾದ. ಯಾಕೆ? ಪುಣ್ಯ 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 ಯಾರ್ದು? ಕಟ್ಟಿಕೊಂಡ ಪುಣ್ಯ ಯಾರ್ದು? ಆ ನಮನಿ ಪುಣ್ಯಾತ್ಮ ಜೀವ ಆನಂದ ಮುಂದೆ ಮಹಾಮಾಂಡಲಿಕ ರಾಜ ಆಗಿಬಿಟ್ರು. ಮಹಾಮಾಂಡಲಿಕ ಅಂದರೆ ಸಾಮಾನ್ಯ ರಾಜ ಅಲ್ಲ. ಅಲ್ಲಿಂದ ಮುಂದೆ ಆ ಮಹಾಮಾಂಡಲಿಕ ರಾಜನಾದ ಆನಂದನಿಗೆ ಒಬ್ಬ ಬಹಳ ಬಹಳ ಅನುಕೂಲಕರವಾದಂಥ ಒಬ್ಬ ಮಂತ್ರಿ ಇದ್ದ. ಬಹಳ ಧರ್ಮಾತ್ಮ, ಬಹಳ ಪುಣ್ಯಾತ್ಮ ಮಂತ್ರಿ ಇದ್ದ. ಆ ಮಂತ್ರಿಯ ಹೆಸರಿತ್ತು, ಅವನಿಗೆ ತಕ್ಕ ಹಾಗೆ ಇತ್ತದು. ಸ್ವಾಮಿಹಿತ ಅಂತ ಅವನ ಹೆಸರಿತ್ತು. ಏನಿತ್ತು ಮಂತ್ರಿಯ ಹೆಸರು? ಸ್ವಾಮಿಹಿತ. ಹೇಗೆ ಅವನ ಹೆಸರಿದೆ ಅದೇ ರೀತಿ ಅವನ ಸ್ವಾಮಿ ಅಂದರೆ ರಾಜನಿಗೆ ಬಹಳ ಹಿತಕಾರಿಯಾಗಿದ್ದ ಸ್ವಾಮಿಹಿತ ಮಂತ್ರಿ. ಸ್ವಾಮಿಹಿತ ಮಂತ್ರಿ ಈ ಮಹಾಮಾಂಡಲಿಕನ ರಾಜನಾದಂಥ ಆನಂದನಿಗೆ ಕೆಲವೊಂದು ಧರ್ಮದ ಮಹತ್ವಪೂರ್ಣ ವಿಷಯಗಳನ್ನು ಹೇಳಿಬಿಟ್ಟ. ಆಯಿತು, ಈಗ ಗೊತ್ತಾಗ್ತದೆ ನಿಮಗಿದು. ಮಹಾಮಾಂಡಲಿಕ ರಾಜನಾದಂಥ ಆನಂದನಿಗೆ ಸ್ವಾಮಿಹಿತ ಅನ್ನುವಂತಹ ಮಂತ್ರಿ ಧರ್ಮದ ಕೆಲವೊಂದು ಮಹತ್ವಪೂರ್ಣ ವಿಷಯಗಳನ್ನು ಹೇಳಿಬಿಟ್ಟ. ಆವಾಗ ಈ ಆನಂದ ಮಹಾಮಾಂಡಲಿಕ ರಾಜ ಪಾಲ್ಗುಣ ಮಾಸದ ನಂದೀಶ್ವರ ಆಸ್ಥಾನಿಕ ಪರ್ವ ಏನು ಬರ್ತದೆ ನೋಡ್ರಿ, ಅದರಲ್ಲಿ ಬಹಳ ದೊಡ್ಡ ವಿಶೇಷವಾದ ಪೂಜೆಯನ್ನು ಮಾಡಿಬಿಟ್ಟ ನೋಡ್ರಿ. ಭಯಂಕರ ಭಾರಿ 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 ಧನ ಖರ್ಚು ಮಾಡಿಬಿಟ್ಟ. ಯಾರು? ಈ ಆನಂದ ಮಹಾಮಾಂಡಲಿಕ ರಾಜ. ಯಾವಾಗ? ಪಾಲ್ಗುಣ ಮಾಸದ ಆಸ್ಥಾನಿಕ ತಿಥಿಯಲ್ಲಿ, ಪರ್ವದಲ್ಲಿ ನೋಡಿ. ನಂದೀಶ್ವರ ಪರ್ವ ವರ್ಷದಲ್ಲಿ 3 ಸತಿ ಬರ್ತದೆ. ಕಾರ್ತಿಕ, ಆಷಾಢ, ಪಾಲ್ಗುಣ ಮಾಸ. ಅದರಲ್ಲಿ ಪಾಲ್ಗುಣ ಮಾಸದಲ್ಲಿ ನಂದೀಶ್ವರ ದ್ವೀಪದಲ್ಲಿ 8 ದಿವಸಗಳು ಹೋಗಿ ದೇವತೆಗಳು ದೊಡ್ಡ 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 ಅಭಿಷೇಕ ಪೂಜೆ ಮಾಡ್ತಾರೆ. ಆವಾಗ ಇಲ್ಲಿ ಇವನು ಕೂಡ ಅದೇ ರೀತಿ ನನ್ನ ಪೂಜೆ ಆಗಬೇಕು ಅನ್ನೋಂಥ ಭಾವನೆಯಿಂದ ಆನಂದರಾಜ ಅಂದರೆ ಆನಂದ ಮಹಾಮಾಂಡಲಿಕ ರಾಜ ದೊಡ್ಡ ಪೂಜೆಯನ್ನು ಏರ್ಪಾಡು ಮಾಡ್ದ. ಬಹಳವಾಗಿ ಧನ ವ್ಯಯ ಮಾಡಿಬಿಟ್ಟ ಅದರಲ್ಲಿ. ಅದಾದ ನಂತರ ಆ ಪೂಜೆ ಮುಗಿಸಿ ಹೇರಳವಾದ ಪುಣ್ಯವನ್ನು ಸಂಪಾದನೆ ಮಾಡಿದಂಥ ಈ ಆನಂದ ಮಹಾಮಾಂಡಲಿಕ ರಾಜ ವಿಪುಲಮತಿ ಅನ್ನುವಂಥ ಒಬ್ಬ ಗಣಧರ ಪರಮೇಶ್ವರಿಯನ್ನು ನೋಡಿಬಿಟ್ಟ. ವಿಪುಲಮತಿ ಅಂತ ಅವ್ರ ಹೆಸರಿತ್ತು. ಗಣಧರ ಪರಮೇಶ್ವರಿಗಳು ಅವರನ್ನು ನೋಡಿಬಿಟ್ಟ. ನೋಡಿ ಧರ್ಮದ ವಿಚಾರವನ್ನು ಅವರಿಂದ ತಿಳಿದುಬಿಟ್ಟ ಈ ಆನಂದರಾಜ. ತಿಳಿತಾ ಈ ಆನಂದ ಮಹಾಮಾಂಡಲಿಕ ರಾಜ ಆ ವಿಪುಲಮತಿ ಗಣಧರ ಪರಮೇಶ್ವರಿಗಳನ್ನು ಒಂದು ಪ್ರಶ್ನೆ ಮಾಡ್ದ. ಹೇ ಭಗವಾನ್, ಈ ಜಿನೇಂದ್ರ ಭಗವಾನರ ಮೂರ್ತಿಗಳು ಅಚೇತನ ಇದ್ದಾವೆ, ಅದರಲ್ಲಿ ಜೀವ ಇಲ್ಲ, ಅಚೇತನ ಇದ್ದಾವೆ. ಈ ಜಿನಬಿಂಬಗಳನ್ನು ನಾವು ಪೂಜೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ, ಸ್ತೋತ್ರ ಮಾಡೋದ್ರಿಂದ ಇದು ಹೇಗೆ ಫಲಿಸ್ತದೆ ಭಗವಂತ ಅಂತ ಗಣಧರ ಪರಮೇಶ್ವರಿಗಳನ್ನು ಕೇಳಿಬಿಟ್ಟ ಆನಂದ ಮಹಾಮಾಂಡಲಿಕ ರಾಜ. ಅದಕ್ಕೆ ಅವರು ಇಷ್ಟು ಸುಂದರವಾದ ವಿಚಾರವನ್ನು ಹೇಳ್ತಾರೆ. ಯಾರು? ವಿಪುಲಮತಿ ಗಣಧರ ಪರಮೇಶ್ವರಿಗಳು. ಅದನ್ನು ಬಂಧುಗಳೇ ನಾನು ನನ್ನ ಬಾಯಿಂದ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ಯೋಗ್ಯತೆಯೇ ಅಲ್ಲ ಅದನ್ನು ಹೇಳೋದಕ್ಕೆ. ನಾನು ಅದಕ್ಕೆ ಯೋಗ್ಯನೇ ಅಲ್ಲ.
ನಾನು ಸ್ವಚ್ಛ ಅದನ್ನು ಒಪ್ಕೊತೀನಿ ಎಲ್ಲರ ಮುಂದ್ಗಡೆ. ಇಷ್ಟು ಸುಂದರವಾದ ವಿಷಯಗಳನ್ನು ಹೇಳಿದ್ರು ಅವರು ಗಣಧರ ಪರಮೇಶ್ವರಿಗಳು. ಅದು ಯಾವ ರೀತಿ ಆಚಾರ್ಯ ಭಗವಾನರಲ್ಲಿ ಶಾಸ್ತ್ರದಲ್ಲಿ ಉಪಲಬ್ಧ ಬರೆದಿದ್ದಾರೆ, ಆ ರೀತಿ ಅದನ್ನು ಒಂದು ಪ್ರತಿಶತ ಹೇಳೋದಕ್ಕೂ ಕೂಡ ನಾನು ಯೋಗ್ಯ ಅಲ್ಲ. ನನ್ನ ಸ್ವಲ್ಪ ಸಾಮರ್ಥ್ಯದಂತೆ ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಸಮಾಧಾನ ಅರ್ಥ ಮಾಡಿಕೊಡ್ರಿ. ನೋಡ್ರಿ, ಅವರು ಇಷ್ಟು ಸುಂದರವಾಗಿ ಹೇಳ್ತಾರೆ ಅದನ್ನು. ಜಿನೇಂದ್ರ ಭಗವಾನರ ಚೈತ್ಯಾಲಯ ಮತ್ತು ಮೂರ್ತಿಗಳು. ಜಿನೇಂದ್ರ ಭಗವಾನರು ಸರ್ವಜ್ಞ ಇದ್ದಾರೆ, ಹಿತೋಪದೇಶ ಇದ್ದಾರೆ, ವಿತರಾಗಿದ್ದಾರೆ. ಅವರು ಕರ್ಮಗಳನ್ನು ನಾಶ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ. ಕೆಲವೊಂದು ಜಿನೇಂದ್ರ ಭಗವಾನರು ಅಂದರೆ ಅರ್ಹಂತ ಪರಮೇಶ್ವರಿ ವಿರಾಜಮಾನ ಇದ್ದಾರೆ ಕೆಲವೊಂದು ಜಾಗದಲ್ಲಿ. ಆದರೆ ಅವರ ಪ್ರತಿಮೆ ಏನಿದೆ, ಮೂರ್ತಿ ಏನಿದೆ, ಇದನ್ನು ಪ್ರತಿಮೆ ಅಥವಾ ಮೂರ್ತಿ ಅಂತ ಹೇಳ್ತಾರೆ. ಇದು ನವದೇವತೆ ಒಳಗಡೆ 8ನೇ ಸಂಖ್ಯೆಯಲ್ಲಿ ಬರ್ತದೆ. ಅಂದರೆ ನವದೇವತೆಗಳನ್ನು ಹೇಳಬೇಕಿದ್ರೆ ಒಂದು ರೀತಿ ಕ್ರಮ ಇದೆ. ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು, ಜಿನ ಧರ್ಮ, ಜಿನ ಆಗಮ, ಜಿನ ಚೈತ್ಯ, ಜಿನ ಚೈತ್ಯಾಲಯ. ಇಲ್ಲಿ ನೋಡಿ 8ನೆಯ ಸಂಖ್ಯೆಯಲ್ಲಿ ಬಂತು ಜಿನ ಚೈತ್ಯ ಅಂತಂದರೆ ಜಿನೇಂದ್ರ ಭಗವಾನರ ಮೂರ್ತಿ. ಜಿನ ಚೈತ್ಯ ಅಂತಂದರೆ ನಿಮಗೆ ಗೊತ್ತಾಗಬೇಕು, ಜಿನೇಂದ್ರ ಭಗವಾನರಲ್ಲ, ಜಿನೇಂದ್ರ ಭಗವಾನರ ಮೂರ್ತಿ. ಹಾಗಿದ್ರೆ ಇದರಲ್ಲಿ ಜಿನೇಂದ್ರ ಭಗವಾನ್ ಯಾರು? ಜಿನೇಂದ್ರ ಭಗವಾನ್ ಅರ್ಹಂತ್ ಮತ್ತು ಸಿದ್ಧ ಪರಮೇಷ್ಠಿ. ಅರ್ಹಂತ್ ಮತ್ತು ಸಿದ್ಧ ಪರಮೇಷ್ಠಿಯ ಮೂರ್ತಿಯನ್ನು ಜಿನ ಚೈತ್ಯ ಅಂತ ಹೇಳಿ ಕರೀತಾರೆ. ಅದು ನವದೇವತೆಯಲ್ಲಿ 8ನೇ ಸಂಖ್ಯೆಯಲ್ಲಿ ಬರ್ತದೆ. ಅಂದರೆ ಇನ್ನೂ ಒಂದು ಸ್ವಲ್ಪ ನೀವು ಕೈ ಬೆರಳು ಹಿಡೀರಿ, ಎಲ್ಲರೂ ಕೈ ಬೆರಳು ಹಿಡೀರಿ. ಗೊತ್ತಿದ್ದವರು, ಗೊತ್ತಿಲ್ಲದಿದ್ದವರು ಎಲ್ಲ ಕೈಗಳ ಬೆರಳನ್ನು ಹಿಡೀರಿ, ಲೆಕ್ಕ ಮಾಡ್ರಿ, ಹೇಳ್ತಾ ಹೋಗ್ತೀನಿ. 8ನೇ ಸಂಖ್ಯೆಯಲ್ಲಿ ಜಿನ ಚೈತ್ಯ ಬರ್ತದೆ. ಹೇಳಿ, ಹಿಡೀರಿ, ಬೆರಳು ಹಿಡೀರಿ, ಬೆರಳನ್ನು ಲೆಕ್ಕ ಮಾಡ್ರಿ. ನವದೇವತೆಗಳು ಅಂದರೆ 9 ದೇವತೆಗಳು ಯಾವುದು? ಅರಿಹಂತರು ಅಥವಾ ಅರಹಂತರು. ಅರಿಹಂತ ಅಥವಾ ಅರ್ಹಂತ 2 ಶಬ್ದವನ್ನು ನೀವು ಸಮಾನವಾಗಿ ಗ್ರಹಿಸಬೇಕು. 2ರದ್ದು ನಿರ್ದಿಷ್ಟವಾದ ನಿಶ್ಚಿತವಾದ ಅರ್ಥ ಇದೆ, ಶಾಸ್ತ್ರದಲ್ಲಿ ಇದೆ. ಅರಿಹಂತ ಅಥವಾ ಅರಹಂತ. ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು, ಜಿನ ಧರ್ಮ, ಜಿನ ಆಗಮ, ಜಿನ ಚೈತ್ಯ, ಜಿನ ಚೈತ್ಯಾಲಯ. ಇದನ್ನು ತ್ರಿಲೋಕ ಪೂಜ್ಯ ನವದೇವತ ಅಂತ ಹೇಳಿ ಕರೀತಾರೆ ಶಾಸ್ತ್ರದೊಳಗಡೆ. ಇದರೊಳಗಡೆ 8ನೆಯ ಸಂಖ್ಯೆಯ ಆ ಜಿನ ಚೈತ್ಯವನ್ನು ಪ್ರಶ್ನೆ ಮಾಡಿದ್ದ ರಾಜ. ಅದಕ್ಕೋಸ್ಕರ ಇಲ್ಲಿ ಗಣಧರ ಪರಮೇಶ್ವರಿಗಳು ಇಷ್ಟು ಸುಂದರವಾದ ವಿಷಯ ಹೇಳ್ತಾ ಇದ್ದಾರೆ. ಜಿನೇಂದ್ರ ಭಗವಾನ್ ಇಲ್ಲಿ ಸ್ವಲ್ಪ ದಿವಸ ಇರಬಹುದು, ಅವರು ಮೋಕ್ಷಕ್ಕೆ ಹೋಗ್ಬೋದು. ಆದರೆ ಜಿನೇಂದ್ರ ಭಗವಾನರ ಪ್ರತಿಮೆ ಮಾತ್ರ ಎಷ್ಟು ಅಸಂಖ್ಯ ಕಾಲದವರೆಗೆ ಜೀವಗಳ ಉಪಕಾರ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಮತ್ತೆ ಬೇರೆ ಬೇರೆ ಅನ್ಯ ಜಾಗದಲ್ಲಿ ಬಹಳ ಸಂಖ್ಯೆಯಲ್ಲಿ, ಅಸಂಖ್ಯಾತ ಸಂಖ್ಯೆಯಲ್ಲಿ ಜಿನೇಂದ್ರ ಭಗವಾನರ ಚೈತ್ಯ ಆಲಯ ಮತ್ತು ಚೈತ್ಯ ಅಂದರೆ ಮೂರ್ತಿಗಳು ಇರ್ತವೆ. ಇದರ ಒಳಗಡೆ 2 ಪ್ರಕಾರ, ಒಂದು ಕೃತ್ರಿಮ ಚೈತ್ಯಾಲಯ ಮತ್ತು ಮೂರ್ತಿಗಳು, ಇನ್ನೊಂದು ಅಕೃತ್ರಿಮ ಮೂರ್ತಿ ಮತ್ತು ಚೈತ್ಯಾಲಯ. ಹಾಗಂದರೆ ಕೃತ್ರಿಮ ಅಂದರೆ ಯಾರಾದರೂ ಪ್ರಯತ್ನಪೂರ್ವಕವಾಗಿ ಇಲ್ಲಿ ಮಾಡಿದಂತಹ ಮೂರ್ತಿಗಳು ಜಿನೇಂದ್ರ ಭಗವಾನರದ್ದು, ಮತ್ತು ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಬಸ್ತಿಗಳು, ಅವೆಲ್ಲ ಕೃತ್ರಿಮ ಚೈತ್ಯಾಲಯಗಳು ಮತ್ತು ಕೃತ್ರಿಮ ಮೂರ್ತಿ. ಇನ್ನೊಂದು ಪ್ರಕಾರ ಅಂದರೆ ಅಕೃತ್ರಿಮ ಚೈತ್ಯಾಲಯ ಮತ್ತು ಅಕೃತ್ರಿಮ ಮೂರ್ತಿ. ಅಂದರೆ ಅವು ಅನಾದಿ ಕಾಲದಿಂದ ಇದ್ದಾವೆ, ಈಗಲೂ ಇದ್ದಾವೆ, ಇನ್ನು ಅನಂತ ಕಾಲದವರೆಗೆ ಹಾಗೆ ಇರ್ತವೆ. ಅವುಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ, ಯಾರೂ ನಾಶ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಅಕೃತ್ರಿಮ ಚೈತ್ಯಾಲಯ ಮತ್ತು ಅದರ ಒಳಗಡೆ ಅಕೃತ್ರಿಮ ಮೂರ್ತಿ ಅಂತ ಹೇಳಲಾಗಿದೆ. ಈ ಕೃತ್ರಿಮ ಚೈತ್ಯಾಲಯಗಳು ಮತ್ತು ಅಕೃತ್ರಿಮ ಚೈತ್ಯಾಲಯಗಳು ಸಾಮಾನ್ಯ ಎಲ್ಲ ಜಾಗದಲ್ಲೂ ಇದ್ದಾವೆ. ಆದರೆ ಭರತ್ ಮತ್ತು ಐರಾವತ್ ಕ್ಷೇತ್ರಗಳಲ್ಲಿ 5 ಭರತ್ ಮತ್ತು 5 ಐರಾವತ್ ಕ್ಷೇತ್ರಗಳಲ್ಲಿ ಕೇವಲ ಕೃತ್ರಿಮ ಚೈತ್ಯಾಲಯ ಮತ್ತು ಕೃತ್ರಿಮ ಮೂರ್ತಿಗಳಿದ್ದಾವೆ. ಅಕೃತ್ರಿಮ ಚೈತ್ಯಾಲಯ ಮತ್ತು ಅಕೃತ್ರಿಮ ಮೂರ್ತಿ ಇಲ್ಲ. ಅದಾದ ನಂತರ ಕುಲಾಚಲ ಪರ್ವತಗಳು 2 ದ್ವೀಪದೊಳಗಡೆ
ಅಂದರೆ ಹಿಮವಾನ್, ಮಹಾಹಿಮವಾನ್, ನಿಷಾದ್, ನೀಲ, ರುಕ್ಮಿ, ಶಿಖರಣಿ, ವರ್ಷಧಾರ ಇವೆಲ್ಲ ಪರ್ವತಗಳಿದಾವಲ್ಲ, ಈ ಪರ್ವತಗಳ ಮೇಲೆ, ಗಜದಂತ ಪರ್ವತದ ಮೇಲೆ, ಸುದರ್ಶನ್, ವಿಜಯ, ಅಚಲ, ಮಂದಾರ, ವಿದ್ಯುನ್ಮಾಲಿ, ಈ ಮೇರು ಪರ್ವತಗಳಲ್ಲಿ, ಮಾನುಷೋತ್ತರ ಪರ್ವತಗಳಲ್ಲಿ, ಶ್ವಾಕಾರ ಪರ್ವತಗಳಲ್ಲಿ, ವಕ್ಷಾರ್ಗಿರಿ ಪರ್ವತಗಳಲ್ಲಿ, ಇಲ್ಲಿ ಎಲ್ಲಾನು ಅಕೃತ್ರಿಮ ಚೈತ್ಯಾಲಯಗಳಿದ್ದಾವೆ. 2.5 ದ್ವೀಪದ ಮುಂದೆ ಇನ್ನು ಆ ನಂದೀಶ್ವರ ದ್ವೀಪದಲ್ಲಿ, ಕುಂಡಲಗಿರಿಯಲ್ಲಿ, ರುಚಕರ್ ಪರ್ವತದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅಕೃತ್ರಿಮ ಚೈತ್ಯಾಲಯಗಳು ಮತ್ತು ಮೂರ್ತಿಗಳಿದ್ದಾವೆ. ಇದಾದ ನಂತರ ಸೂರ್ಯ, ಚಂದ್ರ ಇವೆಲ್ಲ ಇದಾವಲ್ಲ, ಆ ಸೂರ್ಯನ ಮೇಲೆ ಮತ್ತು ಚಂದ್ರನ ಮೇಲೆ ಎಲ್ಲನೂ ಅಕೃತ್ರಿಮ ಚೈತ್ಯಾಲಯ ಮತ್ತು ಅದರೊಳಗಡೆ ಅಕೃತ್ರಿಮ ಮೂರ್ತಿಗಳು ಇದ್ದಾವೆ. ಈ ಮೂರ್ತಿಗಳ ಪೂಜೆ, ಭಕ್ತಿ, ದರ್ಶನದಿಂದ ಜೀವದ ಪರಿಣಾಮ ಸಮಾಧಾನ ಆಗ್ತದೆ, ಮಂದ ಆಗ್ತದೆ. ಪರಿಣಾಮ ಅಂದರೆ ಕಷಾಯ ಭಾವಗಳು ಕಡಿಮೆ ಆಗ್ತವೆ. ಕಷಾಯ ಭಾವಗಳು ಮಂದ ಆಗೋದ್ರಿಂದ ಜೀವನಿಗೆ ತನ್ನ ಮುಂದೆ ಇರುವಂಥ ವೀತರಾಗ ಭಗವಾನರ ಪ್ರತಿಮೆಯನ್ನು ನೋಡಿ, ಅಂದರೆ ಆ ಮೂರ್ತಿಯನ್ನು ನೋಡಿ, ತನ್ನ ಸ್ವಭಾವ ಕೂಡ ಇದೇ ರೀತಿ ವೀತರಾಗತೆ ಅನ್ನುವಂಥ ನೆನಪಿಗೆ ಬರ್ತದೆ. ಅವನನ್ನು ನೋಡಿ, ಆ ವೀತರಾಗನನ್ನು ನೋಡಿ ನನ್ನ ವೀತರಾಗತೆ ನನಗೆ ನೆನಪಿಗೆ ಬರ್ತದೆ. ಹೇಗೆ ಅಂತಂದರೆ, ಅದಕ್ಕೊಂದು ಉದಾಹರಣೆ ಅಂತಂದರೆ, ಮಳೆ ಕಾಲದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಛತ್ರಿಯನ್ನು ಹಿಡ್ಕೊಂಡು ಎಲ್ಲೋ ಒಂದು ಅಂಗಡಿಗೆ ಹೋದ. ಅವನ ಛತ್ರಿಯನ್ನು ಅಲ್ಲಿ ಇಟ್ಟು ಬಿಟ್ಟ. ಅಷ್ಟೊತ್ತಿಗೆ ಮಳೆ ಇರಲಿಲ್ಲ. ಆದ ಕಾರಣದಿಂದ ಅಂಗಡಿಯಿಂದ ಸಾಮಗ್ರಿಗಳನ್ನು ತಗೊಂಡು ಈಗ ಮರಳಿ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು. ಮತ್ತೆ ಬಹಳ ಮನುಷ್ಯರು ಛತ್ರಿ ಹಿಡ್ಕೊಂಡು ಬರ್ತಾ ಇದ್ರು. ಅವರ ಛತ್ರಿಯನ್ನು ನೋಡಿ ಮನುಷ್ಯನಿಗೆ ತನ್ನ ಸ್ವಂತ ಛತ್ರಿಯನ್ನು ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ನೆನಪಾಯಿತು. ಇದೊಂದು ಸಣ್ಣ ಉದಾಹರಣೆ. ಇದೇ ರೀತಿ ಜಿನೇಂದ್ರ ಭಗವಾನರ ಆ ಪ್ರತಿಮೆಯನ್ನು, ನಿಶ್ಚಲವಾದಂತಹ ನಾಸಾಗ್ರ ದೃಷ್ಟಿಯುಳ್ಳಂತಹ ಸರ್ವಜ್ಞ ಭಗವಾನರ ಆ ಜಿನೇಂದ್ರ ಭಗವಾನರ ಪ್ರತಿಮೆಯನ್ನು ನೋಡಿ ನಮಗೂ ಕೂಡ ವೀತರಾಗತೆಯ ಅನುಭವ ಆಗ್ತದೆ. ಆ ಅನುಭವದಿಂದಾಗಿ ಜೀವ ಅಸಂಖ್ಯಾತ ಗುಣ ಪ್ರಮಾಣದ ಕರ್ಮಗಳನ್ನು ನಿರ್ಜೀರ್ಣ ಮಾಡ್ತದೆ. ಮತ್ತು ಎಷ್ಟೋ ಕರ್ಮಗಳು ಸಂಕ್ರಮಣ ಆಗಿ ಪಾಪ ಕರ್ಮಗಳು ಕೂಡ ಸಂಕ್ರಮಣ ಅಂದರೆ ಬದಲಾಗಿ ಪುಣ್ಯ ರೂಪದಲ್ಲಿ ಪರಿವರ್ತನೆ ಆಗ್ತವೆ. ಅದಾದ ನಂತರ ಹಿಂದೆ ಉಪಲಬ್ಧ ಆಗಿರುವಂಥ ಪುಣ್ಯ ಪರಮಾಣುಗಳ ಅನುಭಾಗ ಶಕ್ತಿ ಅಂದರೆ ಫಲ ಕೊಡುವಂಥ ಶಕ್ತಿ ಜಾಸ್ತಿ ಆಗ್ತದೆ. ಪಾಪ ಕರ್ಮಗಳ ಶಕ್ತಿ ಹೀನ ಆಗ್ತದೆ. ಇದೆಲ್ಲ ಜಿನೇಂದ್ರ ಭಗವಾನರ ದರ್ಶನದಿಂದ, ಪೂಜೆಯಿಂದ, ಸ್ತುತಿಯಿಂದ ಫಲಗಳು ಅಂತ ಬಹಳ ದೊಡ್ಡ ಸುಂದರವಾಗಿ ಆ ವಿಪುಲಮತಿ ಎಂಬ ಗಣಧರ ಪರಮೇಷ್ಠಿಗಳು ಈ ಮಹಾಮಾಂಡಲಿಕ ರಾಜನಾದಂಥ ಆನಂದರಾಜನಿಗೆ ಹೇಳಿಬಿಟ್ರು, ನಾನು ಅಂದರೆ ನಾನು ಇದನ್ನು ಅಷ್ಟು ಸುಂದರವಾಗಿ ಹೇಳೋದಕ್ಕೆ ಆಗಲ್ಲ. ನನ್ನ ಬಾಯಿಯಲ್ಲಿ ಅಂಥ ಸುಂದರ ಶಬ್ದಗಳೇ ಇಲ್ಲ. ಅಷ್ಟು ಚಂದ ಗಣಧರ ಪರಮೇಷ್ಠಿಗಳು ಈ ಮಹಾಮಾಂಡಲಿಕ ರಾಜನಾದಂತಹ ಆನಂದನಿಗೆ ಹೇಳಿದ್ರು. ಇದನ್ನು ಕೇಳಿ ಅವನಿಗೆ ಇಷ್ಟು ಸಂತೋಷ ಆಯಿತು. ಗಣಧರ ಪರಮೇಷ್ಠಿಗಳ ಮುಖದಿಂದ ಕೇಳಬೇಕು ಶಾಸ್ತ್ರ. ಅಬ್ಬಬ್ಬಬ್ಬಾ, ಯಾಕೆ ಅವ್ರನ್ನ ಗಣಧರ ಅಂದಿದ್ದಾರೆ, ಅದರ ಅರ್ಥ ಏನು? ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಗಣಧರ ಪರಮೇಷ್ಠಿಗಳು ಯಾರು. ಅಂಥ ಗಣಧರ ಪರಮೇಷ್ಠಿಗಳಿಂದ ಪುಣ್ಯಾತ್ಮ ಆನಂದ, ಪುಣ್ಯದಲ್ಲೇ ಪುಣ್ಯಾತ್ಮ ಮುಂದೆ ತೀರ್ಥಂಕರಾಗುವಂಥ ಜೀವ ಧರ್ಮದ ಉಪದೇಶವನ್ನು ವಿಸ್ತಾರವಾಗಿ ಕೇಳಿಬಿಟ್ಟ. ಇದಾದ ನಂತರ ಈಗ ಅವನ ಮನಸ್ಸಿನ ಒಳಗಡೆ ಬಹಳ ಸುಂದರವಾದ ಒಂದು ಭಾವನೆ ಬಂತು. ಏನು ಅಂದರೆ, ಅವನು ಈ ಗಣಧರ ಪರಮೇಷ್ಠಿಗಳಿಂದ ಸೂರ್ಯನ ಮೇಲಿರುವಂಥ ಅಕೃತ್ರಿಮ ಚೈತ್ಯಾಲಯ ಮತ್ತು ಆ ಮೂರ್ತಿಯ ವರ್ಣನೆಯನ್ನು ಕೇಳಿಬಿಟ್ಟ. ನೋಡ್ರಿ, ನಾನು ಕೂಡ ಇಲ್ಲಿ ಭೂಮಿ ಮೇಲೆ ಯಾಕೆಂದ್ರೆ ಅವನು ಮಹಾಮಾಂಡಲಿಕ ರಾಜ, ಸಾಮಾನ್ಯ ಅಲ್ಲ. ಅವನು ವಿಚಾರ ಮಾಡ್ದ, ಈ ಭೂಮಿ ಮೇಲೆ ನಾನು ಕೂಡ ಸೂರ್ಯನ ರೀತಿಯ ಆಕಾರ ಮಾಡಬೇಕು. ನಾನು ಸೂರ್ಯ ವಿಮಾನ ಇದ್ದ ಹಾಗೆ ನಾನು ಆಕಾರ ಮಾಡಬೇಕು. ಮತ್ತು
ಅದರ ಮಧ್ಯದಲ್ಲಿ ಸೂರ್ಯನ ಮೇಲೆ ಯಾವ ರೀತಿ ಅಕೃತ್ರಿಮ ಚೈತ್ಯಾಲಯ ಮೂರ್ತಿಗಳು ಇರ್ತವೆ ಆ ರೀತಿ ನಾನು ಕೂಡ ಚೈತ್ಯಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಹಾಮಾಂಡಲಿಕ ರಾಜನಾದ ಆನಂದ ನಿರ್ಣಯ ಮಾಡಿಬಿಟ್ಟ. ಭಾವನೆ ಆಯ್ತು ಅವನಿಗೆ, ಭಾವನೆ ಆಯಿತು. ಸಂಪದ್ ಭರಿತನಾದಂತಹ ರಾಜ ಆನಂದ ಅಂತ ದೊಡ್ಡ ಚೈತ್ಯಾಲಯವನ್ನು ತಯಾರು ಮಾಡ್ದ. ಬಹಳ ದೊಡ್ಡ ಚೈತ್ಯಾಲಯ ತಯಾರು ಮಾಡ್ದ, ಬಹಳ ದೊಡ್ಡದು. ಬಂಧುಗಳೇ, ಈಗ ಸಮಯ ಆಗ್ತಾ ಇದೆ. ಬಹಳ ಮಹತ್ವಪೂರ್ಣ ವಿಷಯವನ್ನು ನಾನೀಗ ಬಿಡ್ತಾ ಇದ್ದೀನಿ. ಭಾರಿ ಮಹತ್ವಪೂರ್ಣ ವಿಷಯ. ನೀವು ನಾಳೆ ಬಂದು ಸಮಯಕ್ಕೆ ಕೇಳಲೇಬೇಕು ಇದನ್ನ. ಸ್ವಲ್ಪ ಕೂಡ ವ್ಯತ್ಯಾಸ ಮಾಡಬೇಡ್ರಿ. ಬಹಳ ಮಹತ್ವಪೂರ್ಣ ವಿಷಯ. ಶ್ರೀ ಋಷಭನಾಥ್ ವರ್ಧಮಾನ್ ಅವರಿಗೆ 24 ಜಯವಾಗಲಿ.